ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ, ಎಲ್ಲವೂ ಅಖಂಡ ಅಂತಕ್ಕಂಥದ್ದನ್ನು ಉಪನಿಷತ್ತಿನ ಈ ಮಂತ್ರ, ಉಪನಿಷತ್ತಿನಲ್ಲಿ ಬೀಜದ ಮಂತ್ರದ ಹಾಗೆ ಇರ್ತಕ್ಕಂಥ ಈ ಮಂತ್ರ ಇದು ಪ್ರತಿಪಾದನೆ ಮಾಡುತ್ತೆ. ನನಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಆಯೋಜಕರು ಸಮನ್ವಯ ನುಡಿ ಅಂತೇಳಿ ಹಾಕಿದ್ದಾರೆ. ಅಂದರೆ ಸಮನ್ವಯದ ನುಡಿ ಅಂತಂತಂದರೆ ಜಗತ್ತಿಗೆ ಸಮನ್ವಯದ ಕೊರತೆ ಇದೆ, ಸಮಾಜಕ್ಕೆ ಸಮನ್ವಯದ ಕೊರತೆ ಇದೆ ಅಂತಕ್ಕಂಥದ್ದನ್ನು ಭಾವಿಸ್ಬೇಕಾಗತ್ತೆ. ಹಾಗಾದರೆ ಸಮನ್ವಯತೆ ಅಂದರೆ ಏನು ಅಂತಂದರೆ, ಬಹುಶಃ ಎಲ್ಲ ಭಿನ್ನಾಭಿಪ್ರಾಯಗಳ ಮಧ್ಯೆಯೂ, ಎಲ್ಲ ಒಡಕಿನ ಮಧ್ಯೆಯೂ, ಎಲ್ಲ ಸಿನಿಕತನದ ಮಧ್ಯೆಯೂ, ಎಲ್ಲ ಬೇರೆ ಬೇರೆ ಬೇರೆಯಾಗಿರ್ತಕ್ಕಂಥ ಪಂಗಡಗಳ ಮಧ್ಯೆಯೂ ಒಂದಾಗ್ತಕ್ಕಂಥದ್ದು ಇದೆಯಲ್ಲ, ಅದೇ ಸಮನ್ವಯತೆ. ಈ ಸಮನ್ವಯತೆ ಇವತ್ತು ಸಮಾಜಕ್ಕೆ ಅವಶ್ಯಕತೆ ಇದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಇದೇ ಸಮನ್ವಯತೆಯನ್ನು ಸಹಬಾಳ್ವೆಗಾಗಿ, ಸಮಾನತೆಗಾಗಿ, ಸೌಹಾರ್ದತೆಗಾಗಿ ಜಗತ್ತಿನಲ್ಲೇ ಇಡೀ ಜಗತ್ತು ತಿರುಗಿ ನೋಡಿರ್ತಕ್ಕಂತಹ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸತ್ಕ್ರಾಂತಿಯನ್ನು ಇದೇ ಸಮನ್ವಯತೆಗಾಗಿ ಹುಟ್ಟಾಕಿದ್ರು, ಮಾಡಿದರು. 850-900 ವರ್ಷಗಳ ಕಳೆದರೂ ಕೂಡ ಸಮನ್ವಯತೆಯನ್ನು ಇಟ್ಕೊಂಡು ನಾವು ಮಾತಾಡಬೇಕಾಗಿದೆ. ಸಮನ್ವಯತೆಯನ್ನು ಸಂಪೂರ್ಣವಾಗಿ ಸಾಧಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ನಾವು ನಿಂತ ಜಾಗದಲ್ಲಿ ಇವತ್ತು ಸಮನ್ವಯದ ಅವಶ್ಯಕತೆ ಎಷ್ಟಿದೆ ಅಂತಕ್ಕಂಥದ್ದನ್ನು, ಮತ್ತು ಅದು ಅನಿವಾರ್ಯತೆ, ಮತ್ತು ಬದುಕಿನ ಮುಂದಿನ ಭವಿಷ್ಯಕ್ಕೆ ಅದು ಎಷ್ಟು ನಾವು ಆ ಸಮನ್ವಯತೆಯ ಸಾರವನ್ನು ವರ್ಗಾಯಿಸಬೇಕು, ತಲುಪಿಸ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ.